ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ. ನನ್ನ ಹೆಸರು ನಟರಾಜ್ ಅಂತ. ಈ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI ಕಂಪನಿಯ ಲಾಸ್ಟ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ನ ಡೀಟೇಲ್ಸ್ ನ ತಗೊಂಡು ಅದನ್ನ ಕಂಪ್ಲೀಟ್ ಆಗಿ ಅನಲೈಸ್ ಮಾಡಕ್ ಹೋಗ್ತಾ ಇದ್ದೀನಿ ಈ ಒಂದು ವಿಡಿಯೋ ಮೂಲಕ. ಬೇಸಿಕಲಿ ಏನಪ್ಪಾ ಅಂತ ಅಂದ್ರೆ ಯಾವ್ಯಾವ ರೀತಿಯಲ್ಲಿ ನಂಬರ್ಸ್ ಗಳು ಬಂದಿದೆ, ಫಿನಾನ್ಷಿಯಲ್ ರೇಷಿಯೋಸ್ ಗಳು ಈ ಒಂದು ಪರ್ಟಿಕ್ಯುಲರ್ ಕಂಪನಿದು ಏನೇನೆಲ್ಲ ಡೀಟೇಲ್ಸ್ ಗಳಿದೆ ಹಣಕಾಸಿನ ವ್ಯವಹಾರವಾಗಿ, ಹಾಗೆ ಅದನ್ನ ಲಾಸ್ಟ್ ಇಯರ್ ಅಥವಾ ಲಾಸ್ಟ್ ಕ್ವಾರ್ಟರ್ ಗಳಿಗೆ ಕಂಪೇರ್ ಮಾಡಿದ್ರೆ ಏನೇನಾಗಿದೆ ಅನ್ನೋ ಒಂದು ವಿಷಯನ ಬಹಳ ಇನ್ ಡೀಟೇಲ್ ಆಗಿ ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಕ್ ಹೋಗ್ತಾ ಇದ್ದೀನಿ. ಇನ್ ಕೇಸ್ ನೀವೇನಾದ್ರು SBI ಅಲ್ಲಿ ಹೂಡಿಕೆ ಮಾಡಿದ್ರೆ ಅಥವಾ ಹೂಡಿಕೆ ಮಾಡ್ಕೋಬೇಕು ಅನ್ಕೊಂಡಿದ್ರೆ ಈ ವಿಡಿಯೋನ ಎಂಡ್ ವರ್ಗು ನೋಡಿ. ಹೊಸಬರಿಗೆ ಬಹಳ ಹೊಸ ವಿಷಯಗಳು ತಿಳಿಯಕ್ಕೆ ಹೋಗ್ತದೆ, ಹಾಗೆ ನಿಮಗೂ ಕೂಡ ಕೆಲವೊಂದಿಷ್ಟು ಕ್ರೂಷಿಯಲ್ ಇನ್ಫಾರ್ಮೇಶನ್ಸ್ ಗಳು ಈ ಒಂದು ವಿಡಿಯೋ ಮೂಲಕ ಅರ್ಥ ಆಗಕ್ಕೆ ಹೋಗ್ತಾ ಇದೆ. ಮುಂದುವರಿಯೋದಕ್ಕಿಂತ ಮುಂಚೆ ಇನ್ ಕೇಸ್ ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಹಾಗೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡೋದನ್ನ ಮರೆಯೋಕೆ ಹೋಗ್ಬೇಡಿ. ನಾವೇನೇ ಹೊಸ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ವಿತ್ ಪ್ರಿಯಾರಿಟಿ ನಿಮ್ಗೆ ನಮ್ಮ ಕಡೆಯಿಂದ ಇನ್ಫಾರ್ಮೇಶನ್ ತಲುಪುತ್ತೆ. ಸೊ ವೇಟ್ ಏನಕ್ಕೆ ಮಾಡೋದು, ಸ್ಟಾರ್ಟ್ ಮಾಡೋಣ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಹೆಸರು ಕೇಳಿದ ತಕ್ಷಣನೇ ಆಲ್ಮೋಸ್ಟ್ ಎಲ್ರಿಗೂ ಒಂದು ಪರಿಚಯ ಇದೆ ಈ ಒಂದು ಬ್ಯಾಂಕ್. ಏನಕ್ಕಪ್ಪ ಅಂತ ಅಂದ್ರೆ ಬಹಳ ಹಳೆಯ ಬ್ಯಾಂಕ್ ಇದು. ಸೊ ತುಂಬಾ ಹಳೆ ಕಾಲದಿಂದ ಬೆಳೆದು ಬಂದಿರುವಂತಹ ಬ್ಯಾಂಕ್. 1806ರಲ್ಲಿ ಈ ಒಂದು ಬ್ಯಾಂಕ್ ಅನ್ನ ಕೋಲ್ಕತ್ತಾದಲ್ಲಿ ಸ್ಥಾಪಿಸ್ತಾರೆ. ಇದನ್ನ ಫಾರ್ಚೂನ್ 500 ಕಂಪನಿಗಳಲ್ಲಿ ಈ ಒಂದು ಪರ್ಟಿಕ್ಯುಲರ್ ಕಂಪನಿ ಕೂಡ ಒಂದಾಗಿದೆ. ಬಿಕಾಸ್ ಇದು ಬಹಳ ಹಳೆಯ ಕಂಪನಿ, ಹಾಗೆ ಬಹಳ ಒಂದು ದೊಡ್ಡ ಮಟ್ಟಿಗೆ ಬೆಳೆದಿರುವಂತಹ ಒಂದು ಬ್ಯಾಂಕ್ ಆಗಿರುತ್ತೆ. ಇದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಒಂದು ಮಾಹಿತಿ ಅಂತ ಇದ್ದೇ ಇರುತ್ತೆ. ಸೊ ಹಾಗಾಗಿ ಈ ಒಂದು ಪರ್ಟಿಕ್ಯುಲರ್ ಬ್ಯಾಂಕ್ ಅನ್ನ ಫಾರ್ಚೂನ್ 500 ಕಂಪನಿಗಳಲ್ಲಿ ಇದು ಕೂಡ ಒಂದಾಗಿದೆ. ಹಾಗೆ ಈ ಒಂದು ಬ್ಯಾಂಕಿನ ಮೇನ್ ಬ್ರಾಂಚ್ ಇವತ್ತಿಗೆ ನೋಡೋದಾದ್ರೆ ಮುಂಬೈಯಲ್ಲಿ ಇರುತ್ತೆ. ಆಲ್ಮೋಸ್ಟ್ 200 ವರ್ಷಗಳ ಹಿಸ್ಟ್ರಿ ಇದೆ ಈ ಒಂದು ಪರ್ಟಿಕ್ಯುಲರ್ ಬ್ಯಾಂಕ್ಗೆ. ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಗಳಲ್ಲಿ ನೋಡೋದಾದ್ರೆ ಇದೇ ಒಂದು ಬ್ಯಾಂಕ್ ಬಹಳ ಹಳೆಯದು, ಹಾಗೆ ಬಹಳ ದೊಡ್ಡ ಬ್ಯಾಂಕ್ ಅಂತ ನಾವು ಹೇಳ್ಬೋದು ಇಲ್ಲಿ. ಇನ್ನು ಶೇರ್ ಪ್ರೈಸ್ ನೋಡೋದಾದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ್ದು ಮೋರ್ ದನ್ 400 ರೂಪೀಸ್ ಇವತ್ತಿನ ಮಟ್ಟಿಗೆ ನಡೀತಾ ಇದೆ. ಹಾಗೆ ಕಳೆದ ಒಂದು ವರ್ಷದ ರಿಟರ್ನ್ ನೋಡೋದಾದ್ರೆ ಯಾರ್ಯಾರು ಈ ಒಂದು ಕಂಪನಿಯಲ್ಲಿ ಹೂಡಿಕೆ ಮಾಡಿದ್ರು ಅವ್ರಿಗೆಲ್ಲರಿಗೂ ಮೋರ್ ದನ್ 160% ರಿಟರ್ನ್ ಅನ್ನ ಈ ಒಂದು ಕಂಪನಿ ಒದಗಿಸಿಕೊಟ್ಟಿದೆ ಕಳೆದ ಒಂದು ವರ್ಷದಲ್ಲಿ. ಸೊ ನಾನು ಆಲ್ರೆಡಿ ಹೇಳಿದೆ ಕ್ವಾರ್ಟರ್ಲಿ ರಿಸಲ್ಟ್ ಬಂದಿದೆ ಲಾಸ್ಟ್ ಕಳೆದ ಕ್ವಾರ್ಟರ್ದು ಅಂತ ರೀಸೆಂಟ್ ಆಗಿ ಬಂದಿರುವಂತಹ ಒಂದು ಇನ್ಫಾರ್ಮೇಶನ್. ಸೊ ಈ ಇನ್ಫಾರ್ಮೇಶನ್ ಪ್ರಕಾರ ಏನೇನಿದೆ ಈ ಕಂಪನಿಗಳ ಫಿನಾನ್ಷಿಯಲ್ ರೇಷಿಯೋಸ್ಗಳು, ಸೊ ಹಾಗೆ ಹಣಕಾಸಿನ ವ್ಯವಹಾರಗಳು ಏನೇನೆಲ್ಲ ನಡೀತಾ ಇದೆ ಅನ್ನೋದನ್ನ ಇವಾಗ ಅರ್ಥ ಮಾಡ್ಕೊಳ್ಳೋಣ. ಸೊ ಸ್ಕ್ರೀನ್ ನೋಡ್ತಾ ಇರಬಹುದು, ಸುಮಾರು ಇನ್ಫಾರ್ಮೇಶನ್ ನಾವು ರಿಪ್ರೆಸೆಂಟ್ ಮಾಡಿದೀವಿ, ಸುಮಾರು ಡೇಟಾ ಪಾಯಿಂಟ್ಸ್ ಗಳಿದೆ ಇದರಲ್ಲಿ. ನಾನು ಒಂದೊಂದೇ ಹೇಳ್ಕೊಂಡು ಹೋಗ್ತೀನಿ ನಿಮಗೆ. ಸೊ ಬೇಸಿಕಲಿ ಇಲ್ಲಿ ಏನಪ್ಪಾ ಅಂತ ಅಂದ್ರೆ ಕಳೆದ ವರ್ಷ ಹಳೆಯ ವರ್ಷದ ಡೀಟೇಲ್ಸ್ ಅನ್ನು ಕೂಡ ಇಲ್ಲಿ ಇನ್ವಾಲ್ವ್ ಮಾಡಿದೀವಿ. ಹಾಗೆ ಈ ಕ್ವಾರ್ಟರ್ ಅಲ್ಲ, ಕಳೆದ ಕ್ವಾರ್ಟರ್, ಸೊ ಈಗ ರೀಸೆಂಟ್ ಆಗಿ ಬಂದಿರೋ ಕ್ವಾರ್ಟರ್ಕಿಂತ ಹಿಂದಿನ ಕ್ವಾರ್ಟರ್ ಏನಿದೆಯೋ ಸೊ ಈ ಒಂದು ಡೀಟೇಲ್ಸ್ ಕೂಡ ಒಂದು ಇದರಲ್ಲಿ ನಂಬರ್ಸ್ ಆಗಿ ನಾವು ರಿಪ್ರೆಸೆಂಟ್ ಮಾಡ್ತಾ ಇದೀವಿ. ಇದರಲ್ಲಿ ನೋಡಬಹುದು ನೀವು ಮೊದಲನೇದಾಗಿ ಇಂಟ್ರೆಸ್ಟ್ ಇನ್ಕಮ್ ವಿಚ್ ಇಸ್ ದ ಮೇನ್ ಇನ್ಕಮ್ ಆಫ್ ದ ಬ್ಯಾಂಕ್. ಬೇಸಿಕಲಿ ಇಲ್ಲಿರೋ ವ್ಯಾಲ್ಯೂಸ್ ಗಳೆಲ್ಲ ಕ್ರೋರ್ಸ್ ಅಲ್ಲಿ ಇರುತ್ತೆ. ಏನಪ್ಪಾ ಅಂತ ಅಂದ್ರೆ ಇಂಟ್ರೆಸ್ಟ್ ಇನ್ಕಮ್ ವೈಸ್ ನೋಡೋದಾದ್ರೆ ಕಳೆದ ವರ್ಷ 62,681 ಕ್ರೋರ್ಸ್ ಇತ್ತು. ಸೊ ಈ ವರ್ಷಕ್ಕೆ ಮಾರ್ಚ್ 21 ಡೇಟಾ ನೋಡೋದಾದ್ರೆ ನಾವು 65,102. ಸೊ ಕಂಪೇರ್ ಟು ದ ಲಾಸ್ಟ್ ಇಯರ್ ಸ್ಲೈಟ್ ಗ್ರೋತ್ ಅನ್ನ ನಾವಿಲ್ಲಿ ಕಾಣಬಹುದು. ನೆಕ್ಸ್ಟ್ ನೋಡೋದಾದ್ರೆ ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್. ಸೊ ಇಂಟ್ರೆಸ್ಟ್ ಬಂದಿರೋದಾಯ್ತು, ಇಂಟ್ರೆಸ್ಟ್ ಹೋಗಿರೋದೆಷ್ಟು ಇದ್ರ ಡೀಟೇಲ್ಸ್ ನೋಡೋದಾದ್ರೆ ಕಳೆದ ವರ್ಷದ್ದು 39,914 ಕ್ರೋರ್ಸ್ ಇದೆ. ಹಾಗೆ ಈ ವರ್ಷ ನೋಡೋದಾದ್ರೆ ಈಗ ರೀಸೆಂಟ್ ಬಂದಿರೋ ಡೇಟಾ ನೋಡೋದಾದ್ರೆ 38,035 ಕ್ರೋರ್ಸ್ ಆಗಿರುತ್ತೆ. ಸೊ ಇನ್ನು ನೆಕ್ಸ್ಟ್ ಇಂಟ್ರೆಸ್ಟ್ ಇನ್ಕಮ್ ಅಲ್ಲಿ ಇಂಟ್ರೆಸ್ಟ್ ಎಕ್ಸ್ಪೆನ್ಸ್ ಅನ್ನ ತೆಗೆದು ನೋಡೋದಾದ್ರೆ ನಮಗೆ ನೆಟ್ ಇಂಟ್ರೆಸ್ಟ್ ಇನ್ಕಮ್ ನಮಗೆ ಗೊತ್ತಾಗುತ್ತೆ. ಸೊ ಇದ್ರ ಪ್ರಕಾರ ಲಾಸ್ಟ್ ವರ್ಷದ ಡೇಟಾ ನೋಡೋದಾದ್ರೆ 22,767 ಕ್ರೋರ್ಸ್ ಇದೆ. ಹಾಗೆ ಈ ವರ್ಷ ರೀಸೆಂಟ್ ಆಗಿ ಬಂದಿರೋ ಡೇಟಾ ನೋಡೋದಾದ್ರೆ 27,067 ಇದೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಬಂದು ಆಪರೇಟಿಂಗ್ ಪ್ರಾಫಿಟ್ ಆಗಿರುತ್ತೆ. ಆಪರೇಟಿಂಗ್ ಪ್ರಾಫಿಟ್ ವೈಸ್ ಲಾಸ್ಟ್ ವರ್ಷ ಕಳೆದ ವರ್ಷದ ಡೇಟಾ ನೋಡೋದಾದ್ರೆ ನಾವಿಲ್ಲಿ 18,465 ಕೋಟಿ ಇದೆ. ಹಾಗೆ ಈಗ ರೀಸೆಂಟ್ ಡೇಟಾ ನೋಡೋದಾದ್ರೆ 19,700 ಅಥವಾ 19,700 ಕೋಟಿಗಳಿರೋದನ್ನ ನಾವು ಇಲ್ಲಿ ಗಮನಿಸಬಹುದು. ಸ್ಲೈಟ್ ಗ್ರೋತ್ ಆಪರೇಟಿಂಗ್ ಪ್ರಾಫಿಟ್ ಅಲ್ಲೂ ಕೂಡ ಕಂಡು ಬಂದಿದೆ ಇಲ್ಲಿ. ಸೊ ನೆಕ್ಸ್ಟ್ ನೋಡೋದಾದ್ರೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಯಾವುದೇ ಒಂದು ಕಂಪನಿಗೆ ನೆಟ್ ಪ್ರಾಫಿಟ್. ಸೊ ಎಷ್ಟು ಇನ್ಕಮ್ ಬಂತು, ಎಕ್ಸ್ಪೆನ್ಸ್ ಬಂತು, ಎಲ್ಲ ಕಳೆದು ಹೋಗಿ ಫೈನಲ್ ಆಗಿ ಉಳ್ಕೊಳ್ಳೋ ಅಮೌಂಟ್ ಎಷ್ಟಪ್ಪ. ಸೊ ಇದ್ರ ಪ್ರಕಾರ ನೋಡೋದಾದ್ರೆ ನೆಟ್ ಪ್ರಾಫಿಟ್ ಕಳೆದ ವರ್ಷದ ಡೀಟೇಲ್ಸ್ ನೋಡೋದಾದ್ರೆ ನಾವಿಲ್ಲಿ 3,581 ಕೋಟಿಗಳಿರುತ್ತೆ. ಇವಾಗ ರೀಸೆಂಟ್ ಆಗಿ ಬಂದಿರೋ ಡೇಟಾನ ನೋಡೋದಾದ್ರೆ 6,451 ಕ್ರೋರ್ಸ್ ರುಪೀಸ್ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಇದರಲ್ಲೂ ಕೂಡ SBI ಬ್ಯಾಂಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಬಂದು ನೆಟ್ ಇಂಟ್ರೆಸ್ಟ್ ಮಾರ್ಜಿನ್. ಇದರಲ್ಲಿ ಪರ್ಸೆಂಟೇಜ್ ವೈಸ್ ನೋಡೋದಾದ್ರೆ ನಾವು ಕಳೆದ ವರ್ಷ ಅಂದ್ರೆ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ನೋಡೋದಾದ್ರೆ ಲಾಸ್ಟ್ ವರ್ಷದ ಕ್ವಾರ್ಟರ್ ಅಲ್ಲಿ ನೋಡೋದಾದ್ರೆ 2.74 ಇದೆ. ಹಾಗೆ ಸೊ ಇದನ್ನ ಫಿನಾನ್ಷಿಯಲ್ ಇಯರ್ 21 ಥರ್ಡ್ ಕ್ವಾರ್ಟರ್ ಕಂಪೇರ್ ಮಾಡಿ ನೋಡೋದಾದ್ರೆ ನಾವು ಈ ವ್ಯಾಲ್ಯೂ ಬಂದು 3.12 ಆಗಿದೆ. ಹಾಗೆ ರೀಸೆಂಟ್ ಆಗಿ ಲಾಸ್ಟ್ ಕ್ವಾರ್ಟರ್ ಡೀಟೇಲ್ಸ್ ನೋಡೋದಾದ್ರೆ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಓವರ್ ಆಲ್ ಬ್ಯಾಂಕ್ ವೈಸ್ ನೋಡೋದಾದ್ರೆ 2.9 ಆಗಿರುತ್ತೆ. ಸೊ ಈ ಡೇಟಾ ಎಲ್ಲ ನೋಡೋದ್ರ ಮೂಲಕ ಒಂದು ಬಹಳ ಕ್ಲಿಯರ್ ಆಗಿ ನಮಗೆ ಇಂಡಿಕೇಶನ್ ಕೊಡ್ತಾ ಇರೋದು ಏನಪ್ಪಾ ಅಂತ ಅಂದ್ರೆ ಇನ್ ಟರ್ಮ್ಸ್ ಆಫ್ ದ ನೆಟ್ ಪ್ರಾಫಿಟ್ ಗ್ರೋತ್ ಅನ್ನ ಬಹಳ ಒಂದು ಸಿಗ್ನಿಫಿಕೆಂಟ್ ಲೆವೆಲ್ ಅಲ್ಲಿ SBI ಬ್ಯಾಂಕ್ ಕಂಡಿರುತ್ತೆ. ಈಗ ನಮ್ಗೆ ರೀಸೆಂಟ್ ಥರ್ಡ್ ಕ್ವಾರ್ಟರ್ ಕಂಪೇರ್ ಮಾಡೋದಾಗಿರ್ಬೋದು ಲಾಸ್ಟ್ ಫಿನಾನ್ಷಿಯಲ್ ಇಯರ್, ಅಥವಾ ಹಳೆಯ ಫಿನಾನ್ಷಿಯಲ್ ಇಯರ್ ಲಾಸ್ಟ್ ಕ್ವಾರ್ಟರ್ ಕಂಪೇರ್ ಮಾಡಿದ್ರು ಕೂಡ ಒಂದು ಸಿಗ್ನಿಫಿಕೆಂಟ್ ಗ್ರೋತ್ ಇರೋದನ್ನ ನಾವು SBI ಬ್ಯಾಂಕ್ ಅಲ್ಲಿ ಇಲ್ಲಿ ಕಾಣಬಹುದು ಇನ್ ಟರ್ಮ್ಸ್ ಆಫ್ ದ ನೆಟ್ ಪ್ರಾಫಿಟ್. ಹಾಗೆ ಒಂದು ಒಳ್ಳೆ ರಿಟರ್ನ್ ಅನ್ನ ಇನ್ವೆಸ್ಟರ್ಸ್ ಗೆ ಇದು ತಂದು ಕೊಟ್ಟಿದೆ ಲಾಸ್ಟ್ ವರ್ಷದಲ್ಲಿ.
ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನಾನು ಆಲ್ರೆಡಿ ಹೇಳಿದೆ ನಿಮಗೆ ಏನಪ್ಪಾ ಅಂತ ಅಂದ್ರೆ ಇವಾಗ ರೀಸೆಂಟ್ ಆಗಿ ಮಾರ್ಚ್ ಏನಿದೆಯೋ ಸೊ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬಂದಾಗಿದೆ. ಅದರ ಅರ್ಥ ಏನು, ಓವರ್ ಆಲ್ ಒಂದು ಫಿನಾನ್ಷಿಯಲ್ ಇಯರ್ ಡೇಟಾ ನಮ್ಮ ಹತ್ರ ಆಲ್ರೆಡಿ ಇದೆ, ಫಿನಾನ್ಷಿಯಲ್ ಇಯರ್ 21. ಹಾಗೆ ಇದನ್ನ ಕಳೆದ ವರ್ಷದ ಫಿನಾನ್ಷಿಯಲ್ ಇಯರ್ ಕಂಪೇರ್ ಮಾಡಿದ್ರೆ ಓವರ್ ಆಲ್ ಆಗಿ ಯಾವ್ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ಇವಾಗ ನೋಡೋಣ. ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು ನೀವು. ಸೊ ಈ ಡೇಟಾ ವೈಸ್ ನೋಡೋದಾದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ನಾವು ನೋಡಬೇಕಾಗಿರೋದು ನೆಟ್ ಇಂಟ್ರೆಸ್ಟ್ ಇನ್ಕಮ್ ಬಂದು ಲಾಸ್ಟ್ ಕಳೆದ ಫಿನಾನ್ಷಿಯಲ್ ಇಯರ್ ಡೇಟಾ ನೋಡೋದಾದ್ರೆ 98,085 crores ಆಗಿರುತ್ತೆ. ಹಾಗೆ ಈ ವರ್ಷದ ರೀಸೆಂಟ್ ಈ ಪರ್ಟಿಕ್ಯುಲರ್ ಫಿನಾನ್ಷಿಯಲ್ ಇಯರ್ ಡೇಟಾ ನೋಡೋದಾದ್ರೆ ನಾವು 1,10,710 crores rupees ನಷ್ಟು ಸೊ ನೆಟ್ ಇಂಟ್ರೆಸ್ಟ್ ಇನ್ಕಮ್ ನ ಈ ಒಂದು ಕಂಪನಿ ಹೊಂದಿರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಬಂದು ಫಿನಾನ್ಷಿಯಲ್ ಇಯರ್ ವೈಸ್ ನೋಡೋದಾದ್ರೆ ಆಪರೇಟಿಂಗ್ ಪ್ರಾಫಿಟ್. ಸೊ ಫಿನಾನ್ಷಿಯಲ್ ಇಯರ್ 20 ವೈಸ್ ಈ ಡೇಟಾ ನೋಡೋದಾದ್ರೆ ನಾವು 68,133 crores rupees ಇದೆ. ಹಾಗೆ ಇದನ್ನ ಈ ವರ್ಷದ ಫಿನಾನ್ಷಿಯಲ್ ಇಯರ್ ಕಂಪೇರ್ ಮಾಡೋದಾದ್ರೆ ಆಪರೇಟಿಂಗ್ ಪ್ರಾಫಿಟ್ ಬಂದು 71,554 crores ಗಳಾಗಿದೆ. ಸೊ ಇಲ್ಲಿ ಕೂಡ ಒಂದು ಸ್ಲೈಟ್ ಇಂಪ್ರೂವ್ಮೆಂಟ್ ಅಥವಾ ಒಂದು ಸಿಗ್ನಿಫಿಕೆಂಟ್ ಇಂಪ್ರೂವ್ಮೆಂಟ್ ಇರೋದನ್ನ ನಾವು ಕಾಣಬಹುದು. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ನೆಟ್ ಪ್ರಾಫಿಟ್. ಸೊ ನೆಟ್ ಪ್ರಾಫಿಟ್ ವೈಸ್ ನೋಡೋದಾದ್ರೆ ಕಳೆದ ಫಿನಾನ್ಷಿಯಲ್ ಇಯರ್ ಅಲ್ಲಿ 14,488 crores ನಷ್ಟು ಒಂದು ನೆಟ್ ಪ್ರಾಫಿಟ್ ಇರುತ್ತೆ ಈ ಕಂಪನಿದು. ಈ ವರ್ಷ ಈ ಫಿನಾನ್ಷಿಯಲ್ ಇಯರ್ ನೋಡೋದಾದ್ರೆ 20,410 crores ನಷ್ಟು ಬೆಳೆದಿರುತ್ತೆ. ಸೊ ಆಬ್ವಿಯಸ್ಲಿ ಇದರಲ್ಲಿ ಒಂದು ಸಿಗ್ನಿಫಿಕೆಂಟ್ ಗ್ರೋತ್ ಆಗಿರೋದನ್ನ ನಾವು ಈಸಿಯಾಗಿ ಗಮನಿಸಬಹುದು ನೆಟ್ ಪ್ರಾಫಿಟ್ ಅಲ್ಲಿ ಲಾಸ್ಟ್ ಫಿನಾನ್ಷಿಯಲ್ ಇಯರ್ಗೂ ಹಾಗೆ ಈ ಫಿನಾನ್ಷಿಯಲ್ಗೂ ಕಂಪೇರ್ ಮಾಡಿ ನೋಡಿದ್ರೆ. ನೆಕ್ಸ್ಟ್ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್. ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ವೈಸ್ ನೋಡೋದಾದ್ರೆ ಕಳೆದ ಫಿನಾನ್ಷಿಯಲ್ ಇಯರ್ ಅಲ್ಲಿ ಈ ಒಂದು ನಂಬರ್ 2.97 ಆಗಿರುತ್ತೆ. ಹಾಗೆ ಈ ವರ್ಷ ಫಿನಾನ್ಷಿಯಲ್ ಇಯರ್ 21 ವೈಸ್ ನೋಡೋದಾದ್ರೆ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಹೋಲ್ ಬ್ಯಾಂಕ್ ವೈಸ್ ನೋಡೋದಾದ್ರೆ 3.04 ಇದೆ. ಸೊ ಇದರಲ್ಲೂ ಒಂದು ಸ್ಲೈಟ್ ಗ್ರೋತ್ ಅನ್ನ ಕಂಡಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಇಲ್ಲಿವರೆಗೂ ಲಾಸ್ಟ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಏನಿತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದು ಅದನ್ನ ನಾವು ಕಳೆದ ವರ್ಷಕ್ಕೆ ಫಿನಾನ್ಷಿಯಲ್ ಇಯರ್ಗೆ ಹಾಗೆ ರೀಸೆಂಟ್ ಕ್ವಾರ್ಟರ್ಸ್ ಗಳಿಗೆ ಕಂಪೇರ್ ಮಾಡಿ ಓವರ್ ಆಲ್ ಡೇಟಾನ ಕಂಪ್ಯಾರಿಸನ್ ಮಾಡಿದ್ವಿ. ಬಟ್ ಇವಾಗ ನಾನು ಡಿಸ್ಕಸ್ ಮಾಡಕ್ ಹೋಗ್ತಾ ಇರೋದು ಬಹಳ ಮುಖ್ಯವಾದಂತಹ ವಿಷಯ. ಸೊ ಎಸ್ಪೆಷಲಿ ಕೆಲವೊಂದು ಕ್ರೂಷಿಯಲ್ ಪಾಯಿಂಟ್ಸ್ ಗಳಿರುತ್ತೆ ಬ್ಯಾಂಕಿಂಗ್ ಸೆಕ್ಟರ್ ಅಂತ ಬಂದ್ರೆ ಅಥವಾ ಬ್ಯಾಂಕಿಂಗ್ ಸೆಗ್ಮೆಂಟ್ ಅಂತ ಬಂದ್ರೆ ಆ ತರ ವಿಷಯಗಳನ್ನ ನಾನು ಇವಾಗಿಂದ ಡಿಸ್ಕಸ್ ಮಾಡಕ್ ಹೋಗ್ತಾ ಇದ್ದೀನಿ. ಆ ಒಂದು ರೀತಿಯಲ್ಲಿ SBI ಯಾವ್ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದೆ ಹಾಗೆ ಪರ್ಟಿಕ್ಯುಲರ್ ಕ್ರೂಷಿಯಲ್ ಪ್ಯಾರಾಮೀಟರ್ಸ್ ಗಳು ಯಾವ್ಯಾವುದು ಅಂತ ನಾವು ಇವಾಗ ಅರ್ಥ ಮಾಡ್ಕೊಳ್ಳೋಣ. 2008ರಲ್ಲಿ ಕ್ರೈಸಿಸ್ ಆಗುತ್ತೆ, ಫಿನಾನ್ಷಿಯಲ್ ಕ್ರೈಸಿಸ್ ತುಂಬಾ ಹೊಡೆತ ಬೀಳುತ್ತೆ ಫಿನಾನ್ಷಿಯಲಿ ಎಲ್ಲ ಕಂಪನಿಗಳಿಗೂ, ಎಸ್ಪೆಷಲಿ ಬ್ಯಾಂಕಿಂಗ್ ಗಳಿಗೆಲ್ಲ. ಸೊ ಮಾರ್ಕೆಟ್ ಎಲ್ಲ ಬಿದ್ದೋಗುತ್ತೆ. ಸುಮಾರು ರಿಸೆಷನ್ ಪೀರಿಯಡ್ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಸುಮಾರು ಜನಕ್ಕೆ ಆಲ್ರೆಡಿ ಗೊತ್ತಿರಬಹುದು 2008 ಬಹಳ ಒಂದು ಕರಾಳವಾದಂತಹ ವರ್ಷ ಆಗಿರುತ್ತೆ ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ. ಸೊ ಆ ಸಮಯದಲ್ಲೇ ನಿರ್ಧಾರಕ್ಕೆ ಬರ್ತಾರೆ ಈ ಕ್ಯಾಪಿಟಲ್ ಅಡೆಕ್ವಿಸಿ ರೇಷಿಯೋ ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಬ್ಯಾಂಕಿಂಗ್ ಸೆಗ್ಮೆಂಟ್ ಗಳಿಗೆ. ಸೊ ಇದರ ಅರ್ಥ ಏನಪ್ಪಾ ಅಂತ ಅಂದ್ರೆ ಬೇಸಿಕಲಿ ಯಾವುದೇ ಒಂದು ಬ್ಯಾಂಕ್ ಅವ್ರ ಹತ್ರ ಬಂದಿರುವಂತಹ ಡೆಪಾಸಿಟ್ಸ್ ಗಳು ಏನಿರುತ್ತೋ ಓವರ್ ಆಲ್ ಅಸೆಟ್ಸ್ ಏನಿದೆಯೋ ಕಂಪನಿದು ಅಥವಾ ಬ್ಯಾಂಕಿಂಗ್ದು ಅದನ್ನ ಅವರು ಸಪರೇಟ್ ಆಗಿ ಒಂದು ಪರ್ಟಿಕ್ಯುಲರ್ ಪೋರ್ಷನ್, ಇಷ್ಟು ಪೋರ್ಷನ್ ಅಂತ ಇರುತ್ತೆ ಮಿನಿಮಮ್ ಸ್ಟ್ಯಾಂಡರ್ಡ್ ಪೋರ್ಷನ್. ಸೊ ಅದನ್ನ ಅವರು ಸಪರೇಟ್ ಆಗಿ ಲೋ ರಿಸ್ಕ್ ಪ್ರೊಫೈಲ್ ಇರೋ ಹತ್ರ ಅದನ್ನ ಹೂಡಿಡ್ಬೇಕಾಗತ್ತೆ ಅಥವಾ ತೆಗೆದಿಡ್ಬೇಕಾಗತ್ತೆ. ಏನಕ್ಕಪ್ಪ ಅಂತ ಅಂದ್ರೆ ಯಾವುದೇ ತರದ ಇಶ್ಯೂಸ್ ಆಯ್ತಪ್ಪ, ನಾಳೆ ಏನೋ ಒಂದು ಕ್ರೈಸಿಸ್ ಆಯ್ತು ಅಥವಾ ಏನೋ ಒಂದು ಪ್ರಾಬ್ಲಮ್ಸ್ ಆಯ್ತು ಫಿನಾನ್ಷಿಯಲಿ ಇಡೀ ದೇಶದ ವೈಸ್ ಆಯ್ತು. ಸೊ ಈ ತರ ಎಲ್ಲ ಆದಾಗ ಆ ಬ್ಯಾಂಕಿಗೆ ಆ ಡೆಪಾಸಿಟರ್ಸ್ ಯಾರು ಇರ್ತಾರೋ, ಆಲ್ರೆಡಿ ಡೆಪಾಸಿಟರ್ಸ್ ಏನ್ ದುಡ್ಡಿಟ್ಟಿರ್ತಾರೋ ಬ್ಯಾಂಕಿಗೆ, ಅವ್ರಿಗೆ ಅವರ ಅಮೌಂಟ್ ನ ಸೇಫ್ ಆಗಿ ಒದಗಿಸುವಲ್ಲಿ ಈ ಒಂದು ಪರ್ಟಿಕ್ಯುಲರ್ ಅಮೌಂಟ್ ಅವರಿಗೆ ಸಹಾಯ ಮಾಡುತ್ತೆ. ಸೊ ಈ ಡೆಪಾಸಿಟರ್ಸ್ ಅಮೌಂಟ್ ನ ಸೇಫ್ ಮಾಡೋದ್ರಲ್ಲಿ, ಸೇಫ್ ಗಾರ್ಡ್ ಮಾಡೋದ್ರಲ್ಲಿ ಈ ಒಂದು ಪರ್ಟಿಕ್ಯುಲರ್ ರೂಲ್ ನ ತರ್ತಾರೆ. ಆಯಾ ದೇಶದ ರೆಗ್ಯುಲೇಟರ್ಸ್ ಗಳು ಯಾರಿರ್ತಾರೆ, ಈಗ ನಮ್ದು ಇಂಡಿಯಾ ತಗೊಳ್ಳೋದಾದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇವ್ರು ಬಂದು ನಮ್ಮ ಎಲ್ಲ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಗಳನ್ನ ಕಂಟ್ರೋಲ್ ಮಾಡ್ತಿರ್ತಾರೆ. ಸೊ ಇವ್ರ ಕಡೆಯಿಂದ ಈ ಒಂದು ಆದೇಶವನ್ನ ಹೊರಡಿಸ್ತಾರೆ. ಏನಪ್ಪಾ ಅಂತ ಅಂದ್ರೆ ಸರ್ಟನ್ ಕ್ಯಾಪಿಟಲ್ ಅಡೆಕ್ವೆನ್ಸಿ ರೇಷಿಯೋ ಏನಿದೆಯೋ, ಸೊ ಕ್ಯಾಪಿಟಲ್ ಅಡೆಕ್ವೆನ್ಸಿ ರೇಷಿಯೋ ಇದನ್ನ ಇಷ್ಟೇ ಮೇಂಟೈನ್ ಮಾಡಬೇಕು ಎಲ್ಲ ಬ್ಯಾಂಕ್ಗಳು ಅನ್ನೋ ಒಂದು ಆದೇಶನ ಬಹಳ ಒಂದು ಸ್ಟ್ರಿಕ್ಟ್ ಆಗಿ ಒಂದು ಆದೇಶನ ಹೊರಡಿಸ್ತಾರೆ. ಹಾಗೆ ಈ ಬ್ಯಾಂಕ್ ಗಳು ಏನಿದೆಯೋ ಆಲ್ಮೋಸ್ಟ್ SBI ಅಂತೆಲ್ಲ ಮೆಜಾರಿಟಿ ಆಫ್ ದ ಬ್ಯಾಂಕ್ ಗಳು ಸೊ ಅವ್ರ ಬಿಸ್ನೆಸ್ ಅನ್ನ ಪ್ರಾಪರ್ ಆಗಿ ರನ್ ಮಾಡಕ್ಕೆ ಈ ಒಂದು ಕ್ಯಾಪಿಟಲ್ ಅಡೆಕ್ವೆನ್ಸಿ ರೇಷಿಯೋ ಅನ್ನೋದೇನಿದೆ ಇದನ್ನ ಮೇಂಟೈನ್ ಮಾಡೋದು ಯಾವುದೇ ಒಂದು ಬ್ಯಾಂಕಿಗೆ ಒಂದು ಜವಾಬ್ದಾರಿ ಆಗಿರುತ್ತೆ. ಇದು ಬಹಳ ಒಂದು ಮುಖ್ಯವಾದಂತಹ ನಂಬರ್ ಆಗಿರುತ್ತೆ. ಸೊ ಈ ಕ್ಯಾಪಿಟಲ್ ಅಡೆಕ್ವೆನ್ಸಿ ರೇಷಿಯೋ ಅಂತ ಬಂದ್ರೆ SBI ಯಾವ ರೀತಿಯಲ್ಲಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ಇವಾಗ ನೋಡೋಣ. ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು ನೀವು, ಬಹಳ ಒಂದು ಸುಮಾರು ಇನ್ಫಾರ್ಮೇಶನ್ಸ್ ಗಳನ್ನ ಈ ಒಂದು ಪರ್ಟಿಕ್ಯುಲರ್ ಸ್ಲೈಡ್ ತೋರಿಸುತ್ತೆ ನಿಮ್ಗೆ ಡೀಟೇಲ್ಸ್ ಗಳನ್ನ ಕಂಪ್ಲೀಟ್ ಆಗಿ ರೀಡ್ ಮಾಡಬೇಕು ಅಂತಂದ್ರೆ ವಿಡಿಯೋ ಪಾಸ್ ಮಾಡಿ ಒಂದ್ಸತಿ ಡೀಟೇಲ್ಸ್ ಗಳನ್ನ ನೋಡಿ. ಹಾಗೆ ಕಲರ್ ಇಂಡಿಕೇಶನ್ಸ್ ಆಗಿ ಒಂದು ಹೆಡ್ಲೈನ್ಸ್ ಏನ್ ಕೊಟ್ಟಿದ್ದೇವೆ ಕೆಳಗಡೆಗೆ ಅದನ್ನ ಕಂಪೇರ್ ಮಾಡೋದು ಕೂಡ ಬಹಳ ಮುಖ್ಯವಾಗಿರುತ್ತೆ. ಇಲ್ಲಿ ಈಗ ಓವರ್ ಆಲ್ ಕ್ಯಾಪಿಟಲ್ ಅಡೆಕ್ವೆನ್ಸಿ ರೇಷಿಯೋದಲ್ಲಿ ಡಿಫ್ರೆಂಟ್ ರೀತಿಯಲ್ಲಿ ಒಂದು ಬ್ಯಾಂಕ್ ಗಳು ಹೂಡಿಕೆಗಳನ್ನ ಮಾಡುತ್ತೆ. ಅದರಲ್ಲಿ CET1, AT1, Tier 2, ಸೊ ಈ ತರ ಡಿಫ್ರೆಂಟ್ ವೇದಲ್ಲಿ ಅವರು ಅವರ ಅಮೌಂಟ್ ಅನ್ನ ಒಂದು ಸೇಫ್ ರೀತಿಯಲ್ಲಿ ಎತ್ತಿಟ್ಟಿರ್ಬೇಕಾಗುತ್ತೆ. ಸೊ ಇದ್ರ ವೈಸ್ ನೋಡೋದಾದ್ರೆ ಒಂದು ಈ ಪ್ರತಿಯೊಂದು ಡೇಟಾಗೂ ಒಂದು ಸ್ಟ್ಯಾಂಡರ್ಡ್ ಲೈನ್ ಅಂತ ಇದೆ. ಸೊ ಬೇಸಿಕಲಿ ಈ ಒಂದು ಪರ್ಟಿಕ್ಯುಲರ್ ಪ್ಯಾರಾಮೀಟರ್ ಏನಿದೆಯೋ ಯಾವುದೇ ಒಂದು ಕ್ಯಾಪಿಟಲ್ ಅಡೆಕ್ವೆನ್ಸಿ ರೇಷಿಯೋ, ಸೊ ಈ ಒಂದು ಪರ್ಟಿಕ್ಯುಲರ್ ನಂಬರ್ ಮೇಲೆ ಮೇಂಟೈನ್ ಮಾಡಬೇಕು ಒಂದು ಬ್ಯಾಂಕ್ ಅನ್ನೋದಿರುತ್ತೆ. ಇದರಲ್ಲಿ ನಾವು ಗಮನಿಸಬಹುದು ಓವರ್ ಆಲ್ ಕ್ಯಾಪಿಟಲ್ ಅಡೆಕ್ವೆನ್ಸಿ ರೇಷಿಯೋ ಅನ್ನೋದು ಏನಿದೆಯೋ ಇದು 11.475 ಕಿಂತ ಜಾಸ್ತಿ ಇರಬೇಕು ಕ್ಯಾಪಿಟಲ್ ಅಡೆಕ್ವೆನ್ಸಿ ರೇಷಿಯೋ. ಇನ್ ಟರ್ಮ್ಸ್ ಆಫ್ ದಟ್ ಓವರ್ ಆಲ್ ಕ್ಯಾಪಿಟಲ್ ಅಡೆಕ್ವೆನ್ಸಿ ರೇಷಿಯೋ ಈ ವರ್ಷದ ನೋಡೋದಾದ್ರೆ SBI ಬ್ಯಾಂಕ್ 13.74% ಇದೆ, ವಿಚ್ ಈಸ್ ಮೋರ್ ದನ್ ದ
ಸ್ಟ್ಯಾಂಡರ್ಡ್ ಲೈನ್. CET1 ಈ ಪರ್ಟಿಕ್ಯುಲರ್ ರೇಷಿಯೋಗೂ ಒಂದು ಸ್ಟ್ಯಾಂಡರ್ಡ್ ಡೆಡ್ ಲೈನ್ ಅಂತ ಸೆಟ್ ಮಾಡಿದ್ದಾರೆ. ಸೊ ಇದ್ರ ವೈಸ್ ನೋಡೋದಾದ್ರೆ ನಾವು CET ಒಂದು ರೆಗ್ಯುಲೇಟರ್ ಲೈನ್ ಬಂದು 7.975 ಆಗಿರುತ್ತೆ. ಇದ್ರ ವೈಸ್ ಕೂಡ ಈಗ ರೀಸೆಂಟ್ ಡೇಟಾ ನೋಡೋದಾದ್ರೆ SBI ಇದು 10.02 ಇದೆ, ವಿಚ್ ಇಸ್ ಆಲ್ಸೋ ಮೋರ್ ದನ್ ದ ಸ್ಟ್ಯಾಂಡರ್ಡ್ ಲೈನ್. ಸೊ ದಿಸ್ ಆಲ್ ಇಂಡಿಕೇಟ್ಸ್ ಈಗೇನಪ್ಪ ಅಂತಂದ್ರೆ ಓವರ್ ಆಲ್ ಕ್ಯಾಪಿಟಲ್ ಅಡೆಕ್ವಸಿ ರೇಷಿಯೋದಲ್ಲಿ SBI ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರೋದನ್ನ ನಾವು ಈ ಒಂದು ಸ್ಲೈಡ್ ಮೂಲಕ ತಿಳ್ಕೋಬಹುದು. ಇನ್ ಕೇಸ್ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಇದೆ ಇಲ್ಲಿ ಅಂತಂದ್ರೆ ಒಂದ್ಸತಿ ಪಾಸ್ ಮಾಡಿ ವಿಡಿಯೋನ, ಎಲ್ಲ ಡೀಟೇಲ್ ನ ಕಂಪೇರ್ ಮಾಡ್ಕೊಳ್ಳಿ. ಸೊ ಇದು ರಿಲೇಟೆಡ್ ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ ರೀತಿಯಲ್ಲಿ ಈ ಒಂದು ಡೇಟಾನ ರಿಪ್ರೆಸೆಂಟ್ ಮಾಡ್ತಾ ಇದೆ ಸದ್ಯಕ್ಕೆ SBI, ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೋಬಹುದು. ಸೊ ನೆಕ್ಸ್ಟ್ ಫಿನಾನ್ಷಿಯಲ್ ನಂಬರ್ ಬಹಳ ಇಂಪಾರ್ಟೆಂಟ್ ಆಗಿ ಮ್ಯಾಟರ್ ಆಗೋದು ಬ್ಯಾಂಕ್ ಗಳಿಗೆ ಅಂತ ಅಂದ್ರೆ NPS, ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್. ಇದನ್ನ ನಾನು ಸುಮಾರು ವಿಡಿಯೋಸ್ ಗಳನ್ನ ಡಿಸ್ಕಸ್ ಮಾಡಿದ್ದೀನಿ ಆಲ್ರೆಡಿ. ಇನ್ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ಯಾವುದೇ ಒಂದು ಅಸೆಟ್, ಆ ಬ್ಯಾಂಕ್ ಅಲ್ಲಿ ಇರುವಂತಹ ಅಸೆಟ್ ಅದರಿಂದ ರಿಟರ್ನ್ ಜನರೇಟ್ ಆಗ್ತಿಲ್ಲ ಅಂತಂದ್ರೆ ಆ ತರ ಅಸೆಟ್ ಗಳನ್ನ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಸಪರೇಟ್ ಆಗಿ ಕ್ಯಾಟಗರೈಸ್ ಮಾಡಿ ರಿಪೋರ್ಟ್ ಮಾಡುತ್ತೆ ಬ್ಯಾಂಕ್ಗಳು. ಸೊ ಈ ಪ್ಯಾರಾಮೀಟರ್ ನ ಅಸೆಟ್ ಕ್ವಾಲಿಟಿ ಅಂತಾನು ಕೂಡ ಹೇಳ್ತಾರೆ. ಸೊ ಬೇಸಿಕಲಿ ಓವರ್ ಆಲ್ ಅವ್ರ ಹತ್ರ ಇರುವಂತಹ ಅಸೆಟ್ ಕ್ವಾಲಿಟಿ ಏನು ಅನ್ನೋದನ್ನ ಕೂಡ ಈ ಒಂದು NPS ಗಳು ಇಂಡಿಕೇಟ್ ಮಾಡುತ್ತೆ. ಇದರಲ್ಲಿ ಗ್ರಾಸ್ NPS ಬರುತ್ತೆ, ನೆಟ್ NPS ಬರುತ್ತೆ. ಸೊ ಇದ್ರ ಡೀಟೇಲ್ಸ್ ಅನ್ನ ನಾವು ಇವಾಗ ನೋಡೋಣ. ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು. ಸೊ ಈ ಡೇಟಾ ಪ್ರಕಾರ ನೋಡೋದಾದ್ರೆ ಡಿಸೆಂಬರ್ ಹಾಗೆ ಸೆಪ್ಟೆಂಬರ್ 20, ಸೊ ಈ ಎರಡು ಪರ್ಟಿಕ್ಯುಲರ್ ಕ್ವಾರ್ಟರ್ದು ಒಂದು ಸ್ಟಾರ್ ಮಾರ್ಕ್ ಆಗಿ ಸಪರೇಟ್ ಆಗಿ ಕಾಲಮ್ ಮೆನ್ಷನ್ ಮಾಡಿದೀವಿ ಇಲ್ಲಿ. ಹಾಗೆ ಒಂದು ನಾರ್ಮಲ್ ಇದನ್ನ ರೆಫರ್ ಆಗಿ ನಾರ್ಮಲ್ ಕಾಲಮ್ ಅನ್ನು ಕೂಡ ಇಲ್ಲಿ ನಾವು ಇಂಡಿಕೇಟ್ ಮಾಡಿದ್ವಿ. ಸೊ ಇದೇನು ಅಂತ ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇದಾಗಿ ಸೊ ನಾರ್ಮಲ್ ಕಾಲಮ್ ಡೇಟಾ ನೋಡೋದಾದ್ರೆ ಸೆಪ್ಟೆಂಬರ್ 20 ವೈಸ್ ನೋಡೋದಾದ್ರೆ ಗ್ರಾಸ್ NPA ಬಂದು 5.2 ಇದೆ, ಹಾಗೆ ನೆಟ್ NPA ಬಂದು 1.59 ಇದೆ. ಇದೇ ನಾವು ರೀಸೆಂಟ್ ಡೇಟಾ ಮಾರ್ಚ್ 31 ಡೇಟಾ ನೋಡೋದಾದ್ರೆ, ರೀಸೆಂಟ್ ಕ್ವಾರ್ಟರ್ ಡೇಟಾ ನೋಡೋದಾದ್ರೆ ಗ್ರಾಸ್ NPA ಬಂದು 4.98, ನೆಟ್ NPA ಬಂದು 1.5 ಇರೋದನ್ನ ಇಲ್ಲಿ ನಾವು ಗಮನಿಸಬಹುದು. ಸೊ ಇವಾಗ ಬರೋಣ ಈ ಸ್ಟಾರ್ ಮಾರ್ಕ್ ಇರುವಂತ ಕಾಲಮ್ ಏನಪ್ಪಾ, ನಾವ್ ಯಾಕೆ ಇದನ್ನ ಸಪರೇಟ್ ಆಗಿ ಮೆನ್ಷನ್ ಮಾಡಿದೀವಿ ಅಂತ ಅಂದ್ರೆ ಸೆಪ್ಟೆಂಬರ್ 3, 2020 ಸುಪ್ರೀಂ ಕೋರ್ಟ್ ಒಂದು ಆದೇಶ ಹೊರಡಿಸುತ್ತೆ. ಏನಪ್ಪಾ ಅಂತ ಅಂದ್ರೆ ಸೆಪ್ಟೆಂಬರ್ 20 ಹಾಗೆ ಆಗಸ್ಟ್ 20 ಡೀಟೇಲ್ಸ್ ಗಳೇನಿದೆಯೋ, ಸೊ ಇದರಲ್ಲಿ ಕೆಲವೊಂದಿಷ್ಟು ಪರ್ಫಾರ್ಮೆನ್ಸ್ ಲಿಪೇಜಸ್ ಗಳಿದೆ. ಹಾಗಾಗಿ ಇಲ್ಲಿವರೆಗೂ ಯಾವ NPA ಗಳನ್ನ ಕನ್ಸಿಡರ್ ಮಾಡಿಲ್ವೋ ಈ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಅಲ್ಲಿ ಟಿಲ್ ಆಗಸ್ಟ್ 31, 2020 ವರೆಗೂ ಏನೇನೆಲ್ಲ NPA ಗಳನ್ನ ಕನ್ಸಿಡರ್ ಮಾಡಿಲ್ವೋ ಆ NPA ಗಳನ್ನ ಟಿಲ್ ಫರ್ದರ್ ನೋಟಿಸ್, ನಾವು ಮತ್ತೆ ಫರ್ದರ್ ನೋಟಿಸ್ ಮಾಡೋವರೆಗೂ ಯಾವುದೇ ತರ ಆ ತರ NPA ಗಳನ್ನ ಕನ್ಸಿಡರ್ ಮಾಡಬೇಡಿ ಅಂತ ಹೇಳಿರೋದ್ರಿಂದ ಎಲ್ಲ ಬ್ಯಾಂಕ್ಗಳು ಏನ್ ಮಾಡುತ್ತೆ, ಈ ಒಂದು ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್ ಅನ್ನ ತೆಗೆದುಬಿಟ್ಟು ಅವರು NPA ಗಳನ್ನ ರಿಪೋರ್ಟ್ ಮಾಡ್ತಾರೆ. ಸೊ ಹಾಗಾಗಿ ನಾವು ಇಲ್ಲಿವರೆಗೂ ಏನ್ NPA ರಿಪೋರ್ಟ್ಸ್ ಗಳನ್ನ ನೋಡಿದ್ವಿ, NPA ಡೀಟೇಲ್ಸ್ ನ ನೋಡಿದ್ವಿ ವೈಟ್ ಕಾಲಮ್ ಅಲ್ಲಿ, ಅದು ಈ ಒಂದು ಡೀಟೇಲ್ಸ್ ನ ಎಕ್ಸ್ಕ್ಲೂಡ್ ಮಾಡಿ. ಸೊ ಇವಾಗ ಈ ಸ್ಟಾರ್ ಮಾರ್ಕ್ ಇರುವಂತಹ ಕಾಲಮ್ ಏನಿದೆ ಅದನ್ನ ಇನ್ಕ್ಲೂಡ್ ಮಾಡಿದ್ರೆ ಏನಾಗ್ತಾ ಇತ್ತು NPA ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಸೊ ಸಪೋಸ್ ಆರ್ಡರ್ ಇರ್ಲಿಲ್ಲ ಅಂತ ಅಂದ್ರೆ ಏನಾಗ್ತಾ ಇತ್ತು SBI ರಿಲೇಟೆಡ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ವೈಸ್ ನೋಡೋದಾದ್ರೆ ಏನಾಗ್ತಾ ಇತ್ತು ಅನ್ನೋದನ್ನ ನೀವು ಗಮನಿಸಬಹುದು ಸ್ಕ್ರೀನ್ ಅಲ್ಲಿ. ಸೆಪ್ಟೆಂಬರ್ 20 ಗ್ರಾಸ್ NPA ಬಂದು 5.88 ಆಗಿರುತ್ತೆ, ಹಾಗೆ ನೆಟ್ NPA ಬಂದು 2.08 ಆಗಿರುತ್ತೆ. ಇದನ್ನ ನಾವು ಡಿಸೆಂಬರ್ 20 ಡೇಟಲ್ ನೋಡೋದಾದ್ರೆ ಇಲ್ಲಿ ಗ್ರಾಸ್ NPA ಬಂದು 5.44 ಹಾಗೆ ನೆಟ್ NPA ಬಂದು 1.81 ಇರೋದನ್ನ ಗಮನಿಸಬಹುದು. ಈ ಒಂದು ಡೀಟೇಲ್ಸ್ ನ ಕಂಪೇರ್ ಮಾಡಿ ನಾವು ರೀಸೆಂಟ್ ಡೇಟಾನ ನೋಡೋದಾದ್ರೆ ಒಂದು ಒಳ್ಳೆ ಪರ್ಫಾರ್ಮ್ ಆಗಿರೋದನ್ನ ನಾವು ಗಮನಿಸಬಹುದು SBI ಬ್ಯಾಂಕ್ ಅಲ್ಲಿ. ಅದೇನಪ್ಪಾ ಅಂತಂದ್ರೆ ರೀಸೆಂಟ್ ಆಗಿ ಬಂದಿರುವಂತ NPA ಗಳು ಎಷ್ಟಿದೆ, ಗ್ರಾಸ್ NPA ಬಂದು 4.98 ಹಾಗೆ ನೆಟ್ NPA ಬಂದು 1.5 ಇರೋದನ್ನ ಗಮನಿಸಬಹುದು. ಈ ನಿಟ್ಟಿನಲ್ಲಿ ಈ ಆರ್ಡರ್ಸ್ ಗಳನ್ನ ಎಕ್ಸ್ಕ್ಲೂಡ್ ಮಾಡಿ ನೋಡಿದ್ವಿ ನಾವಾಗಲೇ. ಸೊ ಇವಾಗ ಇನ್ಕ್ಲೂಡ್ ಮಾಡಿ ನೋಡೋದಾದ್ರೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಇರೋದನ್ನ NPA ಗಳಲ್ಲಿ ಅಸೆಟ್ ಕ್ವಾಲಿಟಿಯಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಇರೋದನ್ನು ಕೂಡ ನಾವು SBI ಅಲ್ಲಿ ಗಮನಿಸಬಹುದು. ಸೊ ಈ NPA ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅನ್ನ ಇನ್ನೊಂದ್ ಸ್ವಲ್ಪ ಡಿಗ್ ಮಾಡೋದಾದ್ರೆ, ಇನ್ಫಾರ್ಮೇಶನ್ ಅನ್ನ ಇನ್ನೊಂದ್ ಸ್ವಲ್ಪ ಒಳಗಡೆ ಹೋಗಿ ಇನ್ಫಾರ್ಮೇಶನ್ ನೋಡೋದಾದ್ರೆ ಯಾವ್ಯಾವ ಕ್ಯಾಟಗರಿಯಲ್ಲಿ ಎಷ್ಟೆಷ್ಟು ರೇಷಿಯೋಸ್ ಗಳಿದೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಗಳು ಅಂತ ನಾವು ಗಮನಿಸೋದಾದ್ರೆ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು. ಮೇನ್ ಆಗಿ ಅಗ್ರಿಕಲ್ಚರ್ ಏರಿಯಾ, ಸೊ ಅಗ್ರಿಕಲ್ಚರ್ ಏರಿಯಾದಲ್ಲಿ ಜಾಸ್ತಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಗಳಿದೆ SBI ಬ್ಯಾಂಕ್ ಅಲ್ಲಿ ಅಂತ ಗಮನಿಸಬಹುದು. ಮೋರ್ ದನ್ 15% ಈ ಒಂದು ಪರ್ಟಿಕ್ಯುಲರ್ ರೇಷಿಯೋ ಇರುತ್ತೆ. ಹಾಗೆ ನೆಕ್ಸ್ಟ್ ಮೇಜರ್ ಆಗಿ ಬಂದು ಕಾರ್ಪೊರೇಟ್ ಸೆಕ್ಟರ್. ಸೊ ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ 7.71% ಇರೋದನ್ನ ಗಮನಿಸಬಹುದು. ಸೊ ಇದು ಓವರ್ ಆಲ್ ಏನಪ್ಪಾ ಅಂತ ಅಂದ್ರೆ ಈಗ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಗಳಿದೆ, ಬಟ್ ಆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಗಳಲ್ಲಿ ಯಾವ ಸೆಕ್ಟರ್ಸ್ ಗಳಲ್ಲಿ ಎಷ್ಟೆಷ್ಟು ರೇಷಿಯೋಸ್ ಗಳಿದೆ, ಎಷ್ಟು ಪರ್ಸೆಂಟೇಜ್ ಆಫ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಗಳಿದೆ SBI ಬ್ಯಾಂಕ್ ಅಲ್ಲಿ ಅನ್ನೋದನ್ನ ಈ ಒಂದು ಸ್ಲೈಡ್ ನಿಮ್ಗೆ ತಿಳಿಸ್ಕೊಡ್ತಾ ಇದೆ. ಇಲ್ಲಿ ನಾನು ಇಲ್ಲಿವರೆಗೂ ಶೇರ್ ಮಾಡಿರುವಂತಹ ಇನ್ಫಾರ್ಮೇಶನ್ ತಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆ ಇದನ್ನ ನಾನೊಂದು ಸಮರೈಸ್ ವೇದಲ್ಲಿ ಒಂದು ಸಮರಿ ಮಾಡಿ ನೋಡೋದಾದ್ರೆ ನಾವು ಒಂದು ಎಲ್ಲ ಇನ್ಫಾರ್ಮೇಶನ್ಸ್ ಗಳನ್ನ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು. ಈ ಕೀ ಫ್ಯಾಕ್ಟರ್ಸ್ ಗಳನ್ನ ನಾನು ಸಪರೇಟ್ ಆಗಿ ಮೆನ್ಷನ್ ಮಾಡಿದ್ದೀನಿ ಇದರಲ್ಲಿ. ಮೊದಲನೇದಾಗಿ ಪ್ರಾಫಿಟ್ ಅಂಡ್ ಲಾಸ್. ಸೊ ಪ್ರಾಫಿಟ್ ಅಂಡ್ ಲಾಸ್ ಸೆಗ್ಮೆಂಟ್ಸ್ ಅಲ್ಲಿ ನೋಡೋದಾದ್ರೆ ಈ ಫಿನಾನ್ಷಿಯಲ್ ಇಯರ್ ಲಾಸ್ಟ್ ಫಿನಾನ್ಷಿಯಲ್ ಇಯರ್ ಕಂಪೇರ್ ಮಾಡಿ ನೋಡ್ತಾ ಇರೋಂಥದ್ದು ಇಲ್ಲಿ ನೀವು ಗಮನಿಸ್ತಾ ಇರಬಹುದು. ಮೊದಲನೇದಾಗಿ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಅನ್ನೋದು ಕಳೆದ ಫಿನಾನ್ಷಿಯಲ್ ಇಯರ್ಗೂ ಈಗ ಕಂಪೇರ್ ಮಾಡಿದ್ರೆ 12.87% ನಷ್ಟು ಗ್ರೋತ್ ಕಂಡಿದೆ ಇಲ್ಲಿ. ನೆಕ್ಸ್ಟ್ ಒನ್ ಆಪರೇಟಿಂಗ್ ಪ್ರಾಫಿಟ್. ಸೊ ಇದು ಕೂಡ 5.02% ನಷ್ಟು ಗ್ರೋತ್ ಕಂಡಿದೆ. ಸೊ ಇನ್ನ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ನೆಟ್ ಪ್ರಾಫಿಟ್. ಸೊ P&L ಸ್ಟೇಟ್ಮೆಂಟ್ ಅಲ್ಲಿ ನೆಟ್ ಪ್ರಾಫಿಟ್ ಅನ್ನು ನೋಡೋದಾದ್ರೆ ಮೋರ್ ದನ್ 40% ಗ್ರೋತ್ ಅನ್ನ ಲಾಸ್ಟ್ ಫಿನಾನ್ಷಿಯಲ್ ಇಯರ್ಗೂ ಈ ಫಿನಾನ್ಷಿಯಲ್ ಇಯರ್ ಕಂಪೇರ್ ಮಾಡಿದ್ರೆ 40% ಗಿನ್ನ ಜಾಸ್ತಿ ಗ್ರೋತ್ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ನಾನು ಆಲ್ರೆಡಿ ಹೇಳಿದ್ದೆ ಓವರ್ ಆಲ್ ನೆಟ್ ಪ್ರಾಫಿಟ್ ಅಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ SBI ಈ ಒಂದು ನಿಟ್ಟಿನಲ್ಲಿ ಮಾಡಿರೋದನ್ನ ನಾವು ಇಲ್ಲಿ ನೋಡಬಹುದು. ಸೊ ನೆಕ್ಸ್ಟ್ ಕಂಪನಿ ಕೀ ರೇಷಿಯೋಸ್ ಗಳನ್ನ ನೋಡೋದಾದ್ರೆ ಮೊದಲನೇದು ಕ್ರೆಡಿಟ್ ಕಾಸ್ಟ್. ಸೊ ಬೇಸಿಕಲಿ ಇದು
75 ಬೇಸಿಸ್ ಪಾಯಿಂಟ್ ನಷ್ಟು ಕಡಿಮೆ ಆಗಿದೆ, ವಿಚ್ ಬೇಸಿಕಲಿ ಹೆಲ್ಪ್ಸ್ ಟು ಇನ್ಕ್ರೀಸ್ ದ ಮಾರ್ಜಿನ್. ಸೊ ಕಂಪನಿಯ ಮಾರ್ಜಿನ್ಸ್ ಗಳಿಂದ ಅದನ್ನು ಜಾಸ್ತಿ ಮಾಡಲಿಕ್ಕೆ ಈ ಒಂದು ಪರ್ಟಿಕ್ಯುಲರ್ ಪ್ಯಾರಾಮೀಟರ್ ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟ್ ನೆಟ್ NPA ಒಂದು 73 ಬೇಸಿಸ್ ಪಾಯಿಂಟ್ ನಷ್ಟು ಕಡಿಮೆ ಆಗಿದೆ. ನೆಕ್ಸ್ಟ್ ಕ್ಯಾಪಿಟಲ್ ಅಡೆಕ್ವಸಿ ರೇಷಿಯೋ ಬಂದು 68 ಬೇಸಿಸ್ ಪಾಯಿಂಟ್ ನಷ್ಟು ಜಾಸ್ತಿ ಆಗಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಬ್ಯಾಲೆನ್ಸ್ ಶೀಟ್ ಡೇಟಾ ನೋಡೋದಾದ್ರೆ ಏನಪ್ಪಾ, ಏನೇನೆಲ್ಲ ಇನ್ಫಾರ್ಮೇಶನ್ಸ್ ಇದೆ. ಟೋಟಲ್ ಅಡ್ವಾನ್ಸಸ್ ಬಂದು ಬ್ಯಾಂಕ್ 4.81% ಜಾಸ್ತಿ ಆಗಿದೆ ಕಂಪೇರ್ ಟು ದ ಲಾಸ್ಟ್ ಫಿನಾನ್ಷಿಯಲ್ ಇಯರ್. ಟೋಟಲ್ ಡೆಪಾಸಿಟ್ಸ್, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಟೋಟಲ್ ಡೆಪಾಸಿಟ್ಸ್ ಏನಿದೆಯೋ ಇದು ಕೂಡ 13.56% ಅಷ್ಟು ಜಾಸ್ತಿ ಆಗಿದೆ ಕಂಪೇರ್ ಟು ದ ಲಾಸ್ಟ್ ಫಿನಾನ್ಷಿಯಲ್ ಇಯರ್. ಕೊನೆಯದಾಗಿ ರಿಟೇಲ್ ಪರ್ಸನಲ್ ಅಡ್ವಾನ್ಸಸ್, ಸೊ ಬೇಸಿಕಲಿ ಈ ಒಂದು ನಿಟ್ಟಿನಲ್ಲಿ 16.47% ಗ್ರೋತ್ ಅನ್ನ ಕಂಡಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಸೊ ಇದೆಲ್ಲ ಓವರ್ ಆಲ್ ಒಂದು ಸಮರಿ ತರ ನಿಮಗೆ ನಾವಿಲ್ಲಿ ರಿಪ್ರೆಸೆಂಟ್ ಮಾಡಿದ್ದೀವಿ. ಕಂಪನಿ ಯಾವ್ಯಾವ ರೀತಿ ಪರ್ಫಾರ್ಮ್ ಮಾಡಿದೆ, ಹಾಗೆ ಯಾವ್ಯಾವ ರೀತಿ ಕೀ ರೇಷಿಯೋಸ್ ಗಳಲ್ಲಿ ಇಂಪ್ರೂವ್ಮೆಂಟ್ಸ್ ಗಳನ್ನ ಕಂಡಿದೆ ಕಂಪೇರ್ ಟು ದ ಲಾಸ್ಟ್ ಫಿನಾನ್ಷಿಯಲ್ ಇಯರ್ ಇನ್ ಟರ್ಮ್ಸ್ ಆಫ್ ದ ಓವರ್ ಆಲ್ P&L ರಿಪೋರ್ಟ್, ಹಾಗೆ ಕೀ ರೇಷಿಯೋಸ್ ಗಳಿರ್ಬೋದು. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ವೈಸ್ ಏನೇನೆಲ್ಲ ಪ್ಯಾರಾಮೀಟರ್ ಗಳಲ್ಲಿ ಇಂಪ್ರೂವ್ಮೆಂಟ್ಸ್ ಗಳನ್ನ ಕಂಡಿದೆ ಅನ್ನೋದನ್ನ ನಾವಿಲ್ಲಿ ಈ ಒಂದು ಪರ್ಟಿಕ್ಯುಲರ್ ಸ್ಲೈಡ್ ಮೂಲಕ ಅರ್ಥ ಮಾಡ್ಕೊಂಡ್ವಿ. ಇದಾದ್ಮೇಲೆ ನೆಕ್ಸ್ಟ್ ಅರ್ಥ ಮಾಡ್ಕೋಬೇಕಾಗಿರೋದು ಕಾಸಾ ರೇಷಿಯೋ. ಸೊ ಇದನ್ನ ನಾನು ಆಲ್ರೆಡಿ ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ. ಕರೆಂಟ್ ಅಕೌಂಟ್ ಸೇವಿಂಗ್ ಅಕೌಂಟ್ ರೇಷಿಯೋ ಅಂತ ಹೇಳ್ತಾರೆ. ಇದು ಬಹಳ ಮುಖ್ಯವಾಗಿರುತ್ತೆ. ಏನಕ್ಕಪ್ಪ ಅಂತ ಅಂದ್ರೆ ಬ್ಯಾಂಕ್ ಅಲ್ಲಿ ಮೇನ್ ಇನ್ಕಮ್ ಬರೋದು ಎಲ್ಲಿಂದ? ಇಂಟ್ರೆಸ್ಟ್ ಇಂದ. ಸೊ ಡೆಪಾಸಿಟರ್ ಏನ್ ಅವ್ರ ಹತ್ರ ಅಮೌಂಟ್ ಇಡ್ತಾರೋ ಆ ಅಮೌಂಟ್ ಗೆ ಇವರು ಬ್ಯಾಂಕ್ನವ್ರು ಏನಿದಾರೋ ಡೆಪಾಸಿಟರ್ಸ್ ಗೆ ಕಡಿಮೆ ಇಂಟ್ರೆಸ್ಟ್ ಕೊಡ್ತಾರೆ ಕಂಪೇರ್ ಟು ದ ಲೆಂಡಿಂಗ್ ಅಮೌಂಟ್. ಸೊ ಈ ಬಂದಿರೋ ಅಮೌಂಟ್ ಏನ್ ಮಾಡ್ತಾರೆ, ಬೇರೆ ಲೋನ್ ಕೊಡ್ತಾರೆ ಹೈಯರ್ ಇಂಟ್ರೆಸ್ಟ್ ಗೆ. ಸೊ ಈ ಹೈಯರ್ ಇಂಟ್ರೆಸ್ಟ್ ಅವರು ಅಲ್ಲಿಂದ ಕಲೆಕ್ಟ್ ಮಾಡ್ಕೊಳ್ಳೋದು, ಹಾಗೆ ಬಂದಿರೋ ಇಂಟ್ರೆಸ್ಟ್ ಏನಿದೆ ಅವ್ರಿಗೆ ಬರುವಂತಹ ಇನ್ಕಮ್ ಅಲ್ಲಿ ಸೊ ಫೈನಲ್ ಡೆಪಾಸಿಟರ್ಸ್ ಕೂಡ ಅವ್ರು ಸರ್ಟನ್ ಇನ್ಕಮ್ ಅಂತ ಕೊಡ್ತಾರೆ, ಸರ್ಟನ್ ಇಂಟ್ರೆಸ್ಟ್ ಅಂತ ಕೊಡ್ತಾರೆ. ಈ ಎರಡರ ಮಿಡ್ಲ್ ಅಲ್ಲಿ ಇರುವಂತಹ ಡಿಫರೆನ್ಸ್ ಬಂದೆ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್. ಸೊ ಈ ಒಂದು ಡೆಪಾಸಿಟರ್ ಅಮೌಂಟ್ ಏನಿದೆಯೋ ಇನ್ ಟರ್ಮ್ಸ್ ಆಫ್ ದ ಕರೆಂಟ್ ಅಕೌಂಟ್ ಹಾಗೆ ಸೇವಿಂಗ್ ಅಕೌಂಟ್, ಸೊ ಇಲ್ಲಿ ಬ್ಯಾಂಕ್ ಇಂಟ್ರೆಸ್ಟ್ ಕೊಡೋದು ಏನಿರುತ್ತೋ ಡೆಪಾಸಿಟರ್ಸ್ ಗಳಿಗೆ ಕರೆಂಟ್ ಅಕೌಂಟ್ ಸೇವಿಂಗ್ ಅಕೌಂಟ್ಸ್ ಅಲ್ಲಿ ಕಂಪೇರ್ ಟು ದ ಫಿಕ್ಸೆಡ್ ಡೆಪಾಸಿಟ್ ರಿಕರಿಂಗ್ ಡೆಪಾಸಿಟ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಬಹಳ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಕರೆಂಟ್ ಅಕೌಂಟ್ ಸೇವಿಂಗ್ ಅಕೌಂಟ್ಸ್ ಗಳು ಎಷ್ಟು ಜಾಸ್ತಿ ಇರುತ್ತೋ, ಈ ಡೆಪಾಸಿಟ್ಸ್ ಗಳು ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಯಾವುದೇ ಒಂದು ಬ್ಯಾಂಕಿಗೂ ಒಂದು ಒಳ್ಳೆಯ ಇಂಡಿಕೇಶನ್ ಆಗಿರುತ್ತೆ, ಒಂದು ಒಳ್ಳೆಯ ಪಾಯಿಂಟ್ ಆಗಿರುತ್ತೆ ಯಾವುದೇ ಒಂದು ಬ್ಯಾಂಕಿಗೆ. ಹಾಗಾಗಿ ಕಾಸಾ ರೇಷಿಯೋ ಅನ್ನೋದು ಬಹಳ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ ಯಾವುದೇ ಒಂದು ಬ್ಯಾಂಕಿಗೆ. ಸೊ ಕಾಸಾ ರೇಷಿಯೋ ವೈಸ್ ನೋಡೋದಾದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದು ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು. ಫಿನಾನ್ಷಿಯಲ್ ಇಯರ್ 20 ಅಲ್ಲಿ ಈ ಒಂದು ನಂಬರ್ ಬಂದು 45.16% ಇತ್ತು. ಸೊ ರೀಸೆಂಟ್ ಆಗಿ ಡೇಟಾ ನೋಡೋದಾದ್ರೆ ಇದು 46.13%. ಸೊ ಆಲ್ಮೋಸ್ಟ್ ಮೋರ್ ದನ್ 1% ಗ್ರೋತ್ ಕಂಡಿರೋದನ್ನ ಕಾಸಾ ರೇಷಿಯೋದಲ್ಲಿ ನಾವು ಇಲ್ಲಿ ಗಮನಿಸಬಹುದು. ಹಾಗೆ ಇದರಲ್ಲಿ ನಾವು ಇನ್ನೂ ಬಹಳ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ಸೊ ಕಂಪೇರ್ ಟು ದ ಓವರ್ ಆಲ್ ಕಾಸಾ ರೇಷಿಯೋ ಸೇವಿಂಗ್ ಅಕೌಂಟ್ ಎಷ್ಟು ಪರ್ಸೆಂಟೇಜ್ ಪೋರ್ಷನ್ ಹೊಂದಿದೆ, ಕರೆಂಟ್ ಅಕೌಂಟ್ ಎಷ್ಟು ಹೊಂದಿದೆ, ಹಾಗೆ ಟರ್ಮ್ ಡೆಪಾಸಿಟ್ಸ್ ಗಳು ಎಷ್ಟು ಒಂದು ಪರ್ಸೆಂಟೇಜಸ್ ಗಳನ್ನ ಹೊಂದಿದೆ ಅಂತ ನಾವಿಲ್ಲಿ ಗಮನಿಸಬಹುದು. ಸೊ ಬೇಸಿಕಲಿ ಕರೆಂಟ್ ಅಕೌಂಟ್ ನೋಡೋದಾದ್ರೆ ಮಾರ್ಚ್ 20 ಅಲ್ಲಿ 6.96% ಆಗಿರುತ್ತೆ. ಬಟ್ ಇವಾಗ ರೀಸೆಂಟ್ ಡೇಟಾ ನೋಡೋದಾದ್ರೆ 7.75%. ಸೊ ಆಲ್ಮೋಸ್ಟ್ ಕರೆಂಟ್ ಅಕೌಂಟ್ ಅಲ್ಲೂ ಕೂಡ ಒಂದು ಒಳ್ಳೆ ಗ್ರೋತ್ ಅನ್ನ ಕಂಡಿರೋದನ್ನ ನಾವಿಲ್ಲಿ ಗಮನಿಸಬಹುದು ಇನ್ ಟರ್ಮ್ಸ್ ಆಫ್ ದ ಕಾಸಾ ರೇಷಿಯೋ. ಇನ್ನು ಸೇವಿಂಗ್ ಅಕೌಂಟ್ ನೋಡೋದಾದ್ರೆ ಮಾರ್ಚ್ 20 ಅಲ್ಲಿ 38.2%, ಹಾಗೆ ಇವಾಗ ರೀಸೆಂಟ್ ಡೇಟಾ ನೋಡೋದಾದ್ರೆ 38.38%, ಆಲ್ಮೋಸ್ಟ್ ನೆಗ್ಲಿಜಿಬಲ್. ಸೊ ಅಷ್ಟೇ ಎಷ್ಟು ಇತ್ತು ಡೇಟಾ ಅಷ್ಟೇ ಮೇಂಟೈನ್ ಆಗಿದೆ ಇನ್ ಟರ್ಮ್ಸ್ ಆಫ್ ದ ಸೇವಿಂಗ್ಸ್ ಅಕೌಂಟ್. ಇನ್ನು ಟರ್ಮ್ಸ್ ಡೆಪಾಸಿಟ್ಸ್ ಗಳು ನೋಡೋದಾದ್ರೆ 54.84% ನಷ್ಟು ಲಾಸ್ಟ್ ವರ್ಷ ಫಿನಾನ್ಷಿಯಲ್ ಇಯರ್ ಇದ್ರೆ ಈ ಪರ್ಟಿಕ್ಯುಲರ್ ನಂಬರ್ ಬಂದು ಟರ್ಮ್ ಡೆಪಾಸಿಟ್ಸ್ ಅಲ್ಲಿ ರೀಸೆಂಟ್ ಆಗಿ ನೋಡೋದಾದ್ರೆ 53.87% ಆಗಿದೆ. ಸೊ ದಿಸ್ ಇಸ್ ಓವರ್ ಆಲ್ ಕಾಸಾ ರೇಷಿಯೋ ವೈಸ್ ಡೀಟೇಲ್ಸ್ ಗಳನ್ನು ನಾವು ಈ ಒಂದು ಸ್ಲೈಡ್ ಅಲ್ಲಿ ನಿಮಗೆ ಕೊಟ್ಟಿದ್ದೀವಿ. ಸೊ ಕಾಸಾ ರೇಷಿಯೋ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಯಾವುದೋ ಒಂದು ಬ್ಯಾಂಕಿಗೆ ಅನ್ನೋದು ನಮಗೆ ಇವಾಗ ಅರ್ಥ ಆಯ್ತು. ಸೊ ಬೇಸಿಕಲಿ ಏನಪ್ಪಾ ಅಂತಂದ್ರೆ ಕಡಿಮೆ ಇಂಟ್ರೆಸ್ಟ್ ಗೆ ಅವರು ಅಮೌಂಟ್ ಅನ್ನ ತಗೊಂಡಿರ್ತಾರೆ. ಸೊ ಅದನ್ನ ಜಾಸ್ತಿ ಇಂಟ್ರೆಸ್ಟ್ ಕೊಟ್ಟು ಹೈಯರ್ ಮಾರ್ಜಿನ್ ಅವರಿಗೆ ಸಿಗುತ್ತೆ ಈ ತರ ವಿಷಯಗಳಲ್ಲಿ. ಸೊ ಹಾಗಾಗಿ ಕಾಸಾ ರೇಷಿಯೋ ಅನ್ನೋದು ಬಹಳ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ ಯಾವುದೇ ಒಂದು ಬ್ಯಾಂಕಿಗೆ. ಸೊ ನೆಕ್ಸ್ಟ್ ಬಹಳ ಮುಖ್ಯವಾಗಿದ್ದು ಏನಪ್ಪಾ ಅಂತಂದ್ರೆ ಈ ಒಂದು ಪರ್ಟಿಕ್ಯುಲರ್ ಬ್ಯಾಂಕ್ ಲೋನ್ ಕೊಡ್ತಾ ಇದೆ ಅಲ್ಲ, ಸೊ ಲೋನ್ ಕೊಡ್ತಾ ಇರೋದು ಯಾವ್ಯಾವ ಸೆಗ್ಮೆಂಟ್ ಗಳಲ್ಲಿ ಜಾಸ್ತಿ ಲೋನ್ ಅನ್ನ ಈ ಒಂದು ಪರ್ಟಿಕ್ಯುಲರ್ ಬ್ಯಾಂಕ್ ಕೊಟ್ಟಿದೆ, ಹಾಗೆ ಆ ಲೋನ್ ಗಳಲ್ಲಿ ಯಾವ್ಯಾವ ರೀತಿ ಬೆಳವಣಿಗೆ ಕಂಡಿದೆ, ಯಾವ್ಯಾವ್ದ್ರಲ್ಲಿ ಈ ಒಂದು ಸ್ಟ್ರೆಂತ್ ಇಂಪ್ರೂವ್ಮೆಂಟ್ ಆಗಿದೆ ಓವರ್ ಆಲ್ ಕಂಪನಿ ಅನ್ನೋದನ್ನ ನಾವು ಇವಾಗ ಗಮನಿಸೋಣ. ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು ನೀವು ಎರಡು ಇನ್ಫಾರ್ಮೇಶನ್ಸ್ ಗಳನ್ನ ನಾವು ಕೊಟ್ಟಿದ್ದೀವಿ. ಏನಪ್ಪಾ ಅಂತ ಅಂದ್ರೆ ಲಾಸ್ಟ್ ಕಳೆದ ವರ್ಷ ಹಾಗೆ ಈ ವರ್ಷದ್ದು ಓವರ್ ಆಲ್ ಸೆಗ್ಮೆಂಟ್ ವೈಸ್, ಈಗ ಅಗ್ರಿಕಲ್ಚರ್ ಅಂತ ಬರುತ್ತೆ, SMEs ಅಥವಾ ಸ್ಮಾಲ್ ಕಂಪನೀಸ್, ಮೀಡಿಯಂ ಕಂಪನೀಸ್ ಗಳಿರಬಹುದು, ಕಾರ್ಪೊರೇಟ್ ಹಾಗೆ ಪರ್ಸನಲ್ ಸೆಕ್ಟರ್. ಸೊ ಓವರ್ ಆಲ್ ಡೀಟೇಲ್ಸ್ ಗಳನ್ನ ಇಲ್ಲಿ ಕಂಪೇರ್ ಮಾಡಿ ನೋಡೋದಾದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅಗ್ರಿಕಲ್ಚರ್ ನಾವು ನೋಡೋದಾದ್ರೆ 9.98% ಅಷ್ಟು ಲಾಸ್ಟ್ ವರ್ಷ ಇತ್ತು. ಸೊ ಅದು ಈ ವರ್ಷಕ್ಕೆ 9.81%. ಸೊ 1.1% ಅಷ್ಟು ಕಡಿಮೆ ಆಗಿರೋದನ್ನ ನಾವು ಇಲ್ಲಿ ಗಮನಿಸಬಹುದು. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಕಾರ್ಪೊರೇಟ್ ಸೆಕ್ಟರ್. ಸೊ ಕಾರ್ಪೊರೇಟ್ ಸೆಕ್ಟರ್ ವೈಸ್ ನೋಡೋದಾದ್ರೆ ಕಳೆದ ವರ್ಷ 40.87% ಇತ್ತು. ಈ ವರ್ಷಕ್ಕೆ ಇದು 37.52%. ಅಂದ್ರೆ ಆಲ್ಮೋಸ್ಟ್ ಮೋರ್ ದನ್ 2 or 3% ನಷ್ಟು ಕಡಿಮೆ ಆಗಿದೆ ಇನ್ ಟರ್ಮ್ಸ್ ಆಫ್ ದ ಓವರ್ ಆಲ್ ಲೋನ್ ಏನ್ ಕೊಡ್ತಾ ಇದ್ರು ಅದು ಕಾರ್ಪೊರೇಟ್ ಸೆಕ್ಟರ್ ಗೆ ಲಾಸ್ಟ್ ವರ್ಷಕ್ಕೂ ಈ ವರ್ಷ ಕಂಪೇರ್ ಮಾಡಿದ್ರೆ 3% ನಷ್ಟು ಕಡಿಮೆ ಆಗಿದೆ. ಇನ್ನ ನೆಕ್ಸ್ಟ್ SME ಸ್ಮಾಲ್ ಅಂಡ್ ಮೀಡಿಯಂ ಕಂಪನಿಗಳು ನೋಡೋದಾದ್ರೆ ಇದರಲ್ಲಿ ಲಾಸ್ಟ್ ವರ್ಷ ಬಂದು 12.96%, ಹಾಗೆ ಈ ವರ್ಷಕ್ಕೆ ಈ ಒಂದು ಡೇಟಾ ನೋಡೋದಾದ್ರೆ 12.78% ಆಗಿರುತ್ತೆ. ಇದರಲ್ಲೂ ಕೂಡ ಅಂತ ಮೇಜರ್ ಆಗಿ ಏನೋ ಡೀಟೇಲ್ಸ್ ಅಂತ ಮೇಜರ್ ಆಗಿ ಡಿಫರೆನ್ಸ್ ಕಾಣಿಸ್ತಿಲ್ಲ. ಬಟ್
ಪರ್ಸನಲ್ ಸೆಕ್ಟರ್ ನಾವು ಇಲ್ಲಿ ಗಮನಿಸಬೇಕು. ಸೊ ಇದು ಬಹಳ ಮುಖ್ಯವಾದಂತಹ ಪಾಯಿಂಟ್ ಇಲ್ಲಿ. ಮಾರ್ಚ್ 2020 ಈ ಒಂದು ಪರ್ಟಿಕ್ಯುಲರ್ ನಂಬರ್ ಬಂದು 36.19% ಆಗಿರುತ್ತೆ. ಅದೇ ಈ ವರ್ಷಕ್ಕೆ ಇದು ಮೋರ್ ದನ್ 39%. ಸೊ ಆಲ್ಮೋಸ್ಟ್ 3% ಏನಿತ್ತು ಅವರ ಅಲೋಕೇಶನ್ಸ್ ಗಳು ಲೋನ್ ಕೊಡ್ತಾ ಇರುವಂತಹ ಒಂದು ನಂಬರ್ ಏನಿದೆಯೋ ಆ ಒಂದು ಸ್ಟ್ರೆಂತ್ ಅನ್ನು ಅವರು ಪರ್ಸನಲ್ ರಿಟೇಲ್ ಸೆಗ್ಮೆಂಟ್ ಅಲ್ಲಿ ಇನ್ಕ್ರೀಸ್ ಮಾಡಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಅಂದ್ರೆ ಜಾಸ್ತಿ ಈಗ ಪರ್ಸನಲ್ ಲೋನ್ಸ್ ಗಳಿರ್ಬೋದು. ಸೊ ಈ ತರದ್ದೆಲ್ಲ ಇಂಡಿವಿಜುವಲ್ ಪರ್ಸನ್ಸ್ ಗಳಿಗೆ ಏನಿರ್ತಾರೋ ಆ ತರ ಪರ್ಸನ್ಸ್ ಗಳಿಗೆ ಲೋನ್ ಕೊಡೋದ್ರ ಮೂಲಕ ಒಂದು ಕಂಪನಿ ಆಲ್ಮೋಸ್ಟ್ ಮೋರ್ ದನ್ 3% ಏನಿತ್ತು ಲಾಸ್ಟ್ ಅಲೋಕೇಶನ್, ಸೊ ಅದನ್ನ ಈ ಸತಿ ಪರ್ಸನಲ್ ರಿಟೇಲ್ಗೆ ಸೊ ಕನ್ವರ್ಟ್ ಮಾಡೋದನ್ನ ನಾವಿಲ್ಲಿ ಗಮನಿಸಬಹುದು. ಹಾಗೆ ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ ಆಲ್ಮೋಸ್ಟ್ ಮೋರ್ ದನ್ 3% ಅಥವಾ 2% ಕಡಿಮೆ ಏನ್ ಗ್ರೋತ್ ಕಂಡಿದೆಯೋ ಇದು ನೆಕ್ಸ್ಟ್ ಬರೋ ದಿನಗಳಲ್ಲಿ ಜಾಸ್ತಿ ಆಗುವಂತಹ ಒಂದು ಫೋರ್ಕಾಸ್ಟ್ ಕೂಡ ಇದೆ. ಸೊ ಸುಮಾರು ವಿಷಯಗಳನ್ನ ನಾವು ಇಲ್ಲಿವರೆಗೂ ಅರ್ಥ ಮಾಡ್ಕೊಂಡ್ವಿ. ರೀಸೆಂಟ್ ಬಂದಿರುವಂತಹ ಕ್ವಾರ್ಟರ್ಲಿ ರಿಸಲ್ಟ್ಸ್ ಏನಿತ್ತು SBI ಅದನ್ನ ನಾವು ಕಳೆದ ರೀಸೆಂಟ್ ಕ್ವಾರ್ಟರ್ಸ್ ಗಳಿಗೆ ಹಾಗೆ ಲಾಸ್ಟ್ ವರ್ಷ ಫಿನಾನ್ಷಿಯಲ್ ಇಯರ್ಗೆ ಕಂಪೇರ್ ಮಾಡಿ ನೋಡಿದ್ವಿ. ಸುಮಾರು ಕೀ ಫ್ಯಾಕ್ಟರ್ಸ್ ಗಳು, ಕೀ ರೇಷಿಯೋಸ್ ಗಳನ್ನ ಸಮರೈಸ್ ಮಾಡಿ ನೋಡಿದ್ವಿ. ಯಾವ್ಯಾವ ರೀತಿ ಗ್ರೋತ್ ಕಂಡಿದೆ ಇನ್ ಟರ್ಮ್ಸ್ ಆಫ್ ದ ಪರ್ಸೆಂಟೇಜ್, ಹಾಗೆ ಬೇಸಿಸ್ ಪಾಯಿಂಟ್ಸ್ ಗಳಲ್ಲಿ ಯಾವ್ಯಾವ ರೀತಿ ಏರಿಳಿತಗಳನ್ನ ಕಂಡಿದೆ ಹಣಕಾಸಿನ ವ್ಯವಹಾರಗಳಲ್ಲಿ SBI ಬ್ಯಾಂಕ್ ರೀಸೆಂಟ್ ಆಗಿ ಅನ್ನೋದನ್ನ ನಾವು ಸೊ ಇಲ್ಲಿವರೆಗೂ ಓವರ್ ಆಲ್ ತಿಳ್ಕೊಂಡಿದೀವಿ. ಇದೇ ರೀತಿಯಾಗಿ ಸುಮಾರು ವಿಡಿಯೋಸ್ ಗಳನ್ನ ನಮ್ಮ ಚಾನಲ್ ಥ್ರೂ ಅಪ್ಲೋಡ್ ಮಾಡಕ್ ಹೋಗ್ತಾ ಇದೀವಿ. ನೆಕ್ಸ್ಟ್ ಸುಮಾರು ವಿಷಯಗಳು ರಿಲೇಟೆಡ್ ಟು ಸ್ಟಾಕ್ ಮಾರ್ಕೆಟ್ ನಮ್ಮ ಚಾನಲ್ ಥ್ರೂ ಅಪ್ಲೋಡ್ ಆಗಕ್ಕೆ ಹೋಗ್ತಾ ಇದೆ. ಇನ್ ಕೇಸ್ ಬೈ ಎನಿ ಚಾನ್ಸ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಬೆಲ್ ಐಕಾನ್ ಕ್ಲಿಕ್ ಮಾಡಿಲ್ಲ ನಮ್ಮ ಚಾನಲ್ ಅಲ್ಲಿ ಅಂತಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ಗಳು ಸಿಗಬೇಕು ಅಂತಂದ್ರೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತ ಅಂದ್ರೆ ಇಲ್ಲಿವರೆಗೂ ನಾನು ಏನೇನೆಲ್ಲ ಡೀಟೇಲ್ಸ್ ಗಳನ್ನ ಶೇರ್ ಮಾಡಿದೀನೋ ಇದು ಎಜುಕೇಶನಲ್ ಪರ್ಪಸ್ಗೆ ಮಾತ್ರ. ಇದನ್ನ ಬೈ ಸೆಲ್ ರೆಕಮೆಂಡೇಶನ್ಸ್ ಅಂತ ದಯವಿಟ್ಟು ಕನ್ಸಿಡರ್ ಮಾಡಕ್ ಹೋಗಬೇಡಿ. ನಾನು ಏನೇನೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಎಜುಕೇಶನಲ್ ಪರ್ಪಸ್ಗೆ ಮಾತ್ರ. ಇನ್ವೆಸ್ಟ್ಮೆಂಟ್ಸ್ ಇನ್ ಸ್ಟಾಕ್ ಮಾರ್ಕೆಟ್ಸ್ ಆರ್ ಸಬ್ಜೆಕ್ಟ್ ಟು ರಿಸ್ಕ್. ನಾನು ಇಲ್ಲಿವರೆಗೂ ನಿಮ್ಗೆ ನೀಡಿರುವಂತಹ ಮಾಹಿತಿಗಳು ನಿಮಗೆ ಹೆಲ್ಪ್ ಆಗುತ್ತೆ, ಹಾಗೆ ನೀವು ಅದನ್ನ ಪ್ರಾಪರ್ ಆಗಿ ಯೂಸ್ ಮಾಡ್ಕೊಳ್ತೀರಾ ಅನ್ನೋ ಒಂದು ನಂಬಿಕೆಯಿಂದ ಈ ಒಂದು ವಿಡಿಯೋನ ಇಲ್ಲಿಗೇನೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.